ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಆ ಪಕ್ಷದವರೇ ನೋಡಿಕೊಳ್ತಾರೆ ಅಂತ ಹೇಳಿ ಆರ್ ಅಶೋಕ್ ಮಾತಾಡಿದ್ದಾರೆ. ದೇವೇಗೌಡರು ದೊಡ್ಡ ನಾಯಕರು, ಅವರು ಈ ವಿಷಯವನ್ನ ಹ್ಯಾಂಡಲ್ ಮಾಡ್ತಾರೆ. ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ರಿಯಾಕ್ಷನ್ ಇದು. ಇದನ್ನ ಇನ್ನೊಂದು ದಿನ ಮಾತಾಡೋಣ ಅಂತ ಅಶೋಕ್ ಮಾತಾಡಿದ್ದಾರೆ. ಪಾರ್ಟಿಯವರು ನೋಡ್ತಾ ಇದ್ದಾರೆ, ದೇವೇಗೌಡರು ದೊಡ್ಡ ನಾಯಕರು, ಅವ್ರಿಗೆ ಆ ಶಕ್ತಿ ಇದೆ, ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಬೇರೆ ಈ ಬರದ್ ಬಿಟ್ಟು ಬೇರೆ ಬೇರೆ ಹೋಗಲ್ಲ, ಇಶ್ಯೂ ಡೈವರ್ಟ್ ಮಾಡೋದಲ್ಲ. ಅದಕ್ಕೆ ಬೇಕಾದ್ರೆ ಇನ್ನೊಂದ್ ದಿನ ಮಾಡೋಣ. ಅದನ್ನ ಆ ಪಾರ್ಟಿಯವ್ರು ನೋಡ್ತಾ ಇದ್ದಾರೆ, ದೇವೇಗೌಡರು ದೊಡ್ಡ ನಾಯಕರು, ಅವ್ರಿಗೆ ಆ ಶಕ್ತಿ ಇದೆ, ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಅದನ್ನ ಆ ಪಾರ್ಟಿಯವ್ರು ನೋಡ್ತಾ ಇದ್ದಾರೆ, ದೇವೇಗೌಡರು ದೊಡ್ಡ ನಾಯಕರು, ಅವ್ರಿಗೆ ಆ ಶಕ್ತಿ ಇದೆ, ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಬೇರೆ ಈ ಬರದ್ ಬಿಟ್ಟು ಬೇರೆ ಬೇರೆ ಹೋಗಲ್ಲ, ಇಶ್ಯೂ ಡೈವರ್ಟ್ ಮಾಡೋದಲ್ಲ. ಅದಕ್ಕೆ ಬೇಕಾದ್ರೆ ಇನ್ನೊಂದ್ ದಿನ ಮಾಡೋಣ. ಅದನ್ನ ಆ ಪಾರ್ಟಿಯವ್ರು ನೋಡ್ತಾ ಇದ್ದಾರೆ, ದೇವೇಗೌಡರು ದೊಡ್ಡ ನಾಯಕರು, ಅವ್ರಿಗೆ ಆ ಶಕ್ತಿ ಇದೆ, ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಈ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಜಾರಿಕೊಳ್ಳುವಂತಹ ಪ್ರಯತ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರದ್ದು ಅಂತ ಹೇಳಬಹುದು. ಬರ ವಿಚಾರವಾಗಿ ಅವರು ಮಾತಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಹಜವಾಗಿ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರುವಂತಹ ಪ್ರಕರಣ ಅಂತಂದ್ರೆ ಅದು ಪ್ರಜ್ವಲ್ ರೇವಣ್ಣ ಅವರು ಎನ್ನಲಾಗಿರುವಂತಹ ಅಶ್ಲೀಲ ವಿಡಿಯೋ ಪ್ರಕರಣ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಿಯಾಕ್ಷನ್ಸ್ಗಳು ಕೂಡ ಬರ್ತಾ ಇವೆ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. ನಾನು ದೇವೇಗೌಡರು ಹಿರಿಯರಿಗೆ, ಹೆಣ್ಣು ಮಕ್ಕಳಿಗೆ ನಾವು ಮೊದಲಿಂದಲೂ ಕೂಡ ಗೌರವ ಕೊಡ್ತೀವಿ. ಅವರ ವಿರುದ್ಧ ಏನಾದರೂ ಅನ್ಯಾಯ ಆದರೆ ಅದನ್ನು ಸಹಿಸುವಂಥ ಪ್ರಶ್ನೆನೇ ಇಲ್ಲ. SITಗೆ ವಹಿಸಿರೋದು ನನ್ನ ಗಮನಕ್ಕೆ ಬಂದಿದೆ ರಾಜ್ಯ ಸರ್ಕಾರ. ಆದರೆ ಅದರ ವಾಸ್ತವಾಂಶ, ಅದರ ವರದಿ, ಅದರ ತನಿಖೆ ಪೂರ್ಣಗೊಳ್ಳಲಿ, ಆಗ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ ಅನ್ನೋ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.